ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮವನ್ನು ಹಾಕಿದ್ದಾರೆ. ವಂಚಕರಿಗೆ ಹೆದರಿ ಮನೆಯನ್ನೇ ಮಾರ್ಕೊಂಡಿದ್ದಾನೆ ಈ ಟೆಕ್ಕಿ. ಸಾಫ್ಟ್ವೇರ್ ಕಂಪನಿ ಉದ್ಯೋಗಿಯಾದರೂ ವಂಚಕರ ಬಲೆಗೆ ಬಿದ್ದಿದ್ದಾನೀತ. ಬಬಿತಾ ದಾಸ್ ಎಂಬ ಮಹಿಳೆಯಿಂದ ಹಣ ದೋಚಿದ ಕದೀಮರು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ, ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ವೇ ಇಲ್ಲ ನಮ್ಮ ಕಾನೂನಲ್ಲಿ ಅಂತ. ಆದರೂ ಸಹಿತ ಯಾಕೆ ಇಷ್ಟೊಂದು ಮೋಸ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಜನ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮ ಹಾಕಿಕೊಂಡಿದ್ದಾರೆ ಇಲ್ಲೊಬ್ರು ಟೆಕ್ಕಿ. ಬಬಿತಾ ದಾಸ್ ಎಂಬ ಮಹಿಳೆಯಿಂದ ಹಣ ದೋಚಿದ್ದಾರೆ ಕದೀಮರು. ಬೆಂಗಳೂರಿನ ವಿಜ್ಞಾನ ನಗರದಲ್ಲಿ ನ್ಯೂ ತಿಪ್ಸಂದ್ರ ನಿವಾಸಿಯಾಗಿದ್ದಂಥ ಬಬಿತಾ ಮಗನೊಟ್ಟಿಗೆ ವಾಸವಾಗಿದ್ದರು. ಜೂನ್ ತಿಂಗಳಲ್ಲಿ ಬ್ಲೂ ಡಾಟ್ ಕೊರಿಯರ್ ಹೆಸರಲ್ಲಿ ಕಾಲ್ ಬ್ಯಾಗೇಜ್ ಸಿಕ್ಕಿದೆ, ನಿಮ್ಮ ಆಧಾರ್ ಲಿಂಕ್ ಎಂದಿದ್ದಂಥ ವಂಚಕರು, ನಾವು ಮುಂಬೈ ಪೊಲೀಸರು, ನಾವೀಗ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ನಾವು ಹೇಳೋ ಟೀಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಅಂತ ಹೇಳಿದ್ರಂತೆ. ಇದನ್ನು ನಂಬಿ ಆ ಟೆಕ್ಕಿ ಅವ್ರು ಹೇಳಿದ್ದನ್ನೆಲ್ಲ ಕೇಳಿದ್ದಾರೆ. ನಾವು ಹೇಳಿದಷ್ಟು ಹಣವನ್ನು ನಮ್ಮ ಖಾತೆಗೆ ಹಾಕಬೇಕು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಪ್ರಾಪರ್ಟಿ ಮಾರಿ ಲೋನ್ ಮಾಡಿ 2 ಕೋಟಿ ಹಣ ವಂಚಿಸಿದ್ದಾರೆ. ಹಣ ಸಿಕ್ಕ ಬಳಿಕ ವಂಚಕರ ಫೋನ್ ಸ್ವಿಚ್ ಆಫ್ ಆಗಿದೆ. ಕೂಡಲೇ ವೈಟ್ ಫೀಲ್ಡ್ ಸೇಂಟ್ ಠಾಣೆಗೆ ದೂರು ನೀಡಿರುವಂಥ ಮಹಿಳೆ. ಈಗ ಬಹಳ ಸಾರಿ ಈ ಥರದ ಡಿಜಿಟಲ್ ಅರೆಸ್ಟ್ಗಳು ತುಂಬ ಆಗ್ತಾ ಇದ್ದಾವೆ, ದೂರುಗಳು ದಾಖಲಾಗ್ತಾ ಇದ್ದಾವೆ. ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಅಂತಂದರೆ, ಯಾರೂ ಕೂಡ ಆನ್ಲೈನಲ್ಲಿ ಯಾರನ್ನೂ ಕೂಡ ಅರೆಸ್ಟ್ ಮಾಡೋ ಅಂಥದ್ದು ಅಥವಾ ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ ಇದೆ, ಬೇರೆ ಥಿಂಗ್ಸ್ ಇದೆ ಅಂತ ಹೊರಿಸುವಂಥದ್ದು ಯಾವ ಪೊಲೀಸರು ಯಾವ ಏಜೆನ್ಸಿಯೂ ಕೂಡ ಮಾಡಲ್ಲ. ಅಂಥದ್ದಕ್ಕೆ ಯಾರೂ ಕಿವಿ ಕೊಡಬಾರ್ದು. ಏನಾದರೂ ಇದು ನೇರವಾಗಿ ಪೊಲೀಸರನ್ನ ಅಪ್ರೋಚ್ ಮಾಡಬೇಕು, ಮತ್ತು ಇಮಿಡಿಯೇಟ್ 1930ಗೆ ಕರೆ ಮಾಡೋದು ಸೂಕ್ತ ಅಂತ. ನಿಮ್ಮ ಈ ಕೇಸಲ್ಲಿ ಯಾವ ಪ್ರೋಗ್ರೆಸ್ ಇಲ್ಲ, ಪ್ರಕರಣ ದಾಖಲು ಮಾಡಿದ್ದೀವಿ. ಥ್ಯಾಂಕ್ ಯು. ಈಗ ಬಹಳ ಸಾರಿ ಈ ಥರದ ಡಿಜಿಟಲ್ ಅರೆಸ್ಟ್ಗಳು ತುಂಬ ಆಗ್ತಾ ಇದ್ದಾವೆ, ದೂರುಗಳು ದಾಖಲಾಗ್ತಾ ಇದ್ದಾವೆ. ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಅಂತಂದರೆ, ಯಾರೂ ಕೂಡ ಆನ್ಲೈನಲ್ಲಿ ಯಾರನ್ನೂ ಕೂಡ ಅರೆಸ್ಟ್ ಮಾಡೋ ಅಂಥದ್ದು ಅಥವಾ ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ ಇದೆ, ಬೇರೆ ಥಿಂಗ್ಸ್ ಇದೆ ಅಂತ ಹೊರಿಸುವಂಥದ್ದು ಯಾವ ಪೊಲೀಸರು ಯಾವ ಏಜೆನ್ಸಿಯೂ ಕೂಡ ಮಾಡಲ್ಲ. ಅಂಥದ್ದಕ್ಕೆ ಯಾರೂ ಕಿವಿ ಕೊಡಬಾರ್ದು. ಏನಾದರೂ ಇದು ನೇರವಾಗಿ ಪೊಲೀಸರನ್ನ ಅಪ್ರೋಚ್ ಮಾಡಬೇಕು, ಮತ್ತು ಇಮಿಡಿಯೇಟ್ 1930ಗೆ ಕರೆ ಮಾಡೋದು ಸೂಕ್ತ ಅಂತ. ನಿಮ್ಮ ಈ ಕೇಸಲ್ಲಿ ಯಾವ ಪ್ರೋಗ್ರೆಸ್ ಇಲ್ಲ, ಪ್ರಕರಣ ದಾಖಲು ಮಾಡಿದ್ದೀವಿ. ಥ್ಯಾಂಕ್ ಯು. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮ ಹಾಕಿಸ್ಕೊಂಡಿದ್ದಾರೆ ಟೆಕ್ಕಿಯೊಬ್ಬರು. ವಂಚಕರಿಗೆ ಹೆದರಿಸಿ ಮನೆಯನ್ನೇ ಮಾರ್ಕೊಂಡಿದ್ದಾರೆ ಆ ಟೆಕ್ಕಿ, ವಂಚಕರಿಗೆ ಹೆದರಿ. ಇನ್ನು ಸಾಫ್ಟ್ವೇರ್ ಕಂಪನಿ ಉದ್ಯೋಗಿ ಆದರೂ ವಂಚಕರ ಟಾರ್ಗೆಟ್ ಇವರು. ಎಜುಕೇಟೆಡ್ ಆಗಿಯೇ ಈ ರೀತಿಯಾಗಿ ವಂಚನೆಗೆ ಒಳಗಾಗಿದ್ದಾರೆ ಈ ಟೆಕ್ಕಿ. ಬಬಿತಾ ದಾಸ್ ಎಂಬ ಮಹಿಳೆಯಿಂದ ಕದೀಮರು ಹಣವನ್ನು ದೋಚಿದ್ದಾರೆ. ಅವ್ರು ಹೇಳಿದಾಗಲೆಲ್ಲ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಬಹುದಾಗಿರ್ಬೋದು, ಅವ್ರು ಹೇಳಿದ್ದನ್ನೆಲ್ಲ ಮಾಡಿದ್ದಾರೆ, ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಕೋಟಿ ಪಂಗನಾಮ ಹಾಕಿದ್ದಾರೆ ವಂಚಕರು. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್, ಏನಿದು ಡಿಜಿಟಲ್ ಅರೆಸ್ಟ್, ಡೀಟೇಲ್ಸ್ ಕೊಡೋದಾದ್ರೆ? ಇತ್ತೀಚೆಗೆ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಜೊತೆಗೆ ವೃದ್ಧರು ತಮ್ಮ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಪಡೆಯಕ್ಕಂಥ ಸೈಬರ್ ಕಳ್ಳರು ಆ ವ್ಯಕ್ತಿಗಳಿಗೆ ಕರೆ ಮಾಡಿ ಅವರನ್ನು ಡಿಜಿಟಲ್ ಅರೆಸ್ಟ್ ಮಾಡೋ ಮುಖಾಂತರ ಅವರ ಬ್ಯಾಂಕ್ ಖಾತೆಯಲ್ಲಿರ್ತಕ್ಕಂಥ ಕೋಟಿ ಕೋಟಿ ಹಣವನ್ನು ಕಸಿಯುವಂಥ ಲೂಟಿ ಮಾಡುವಂಥ ಪ್ರಸಂಗಗಳು ನಡೀತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ವಾರದ ಹಿಂದೆ ಅಷ್ಟೇ ಯಲಹಂಕ ಮೂಲದ ಒಬ್ಬ ವೃದ್ಧ ದಂಪತಿಯನ್ನು ಇದೇ ರೀತಿಯಾಗಿ ಡಿಜಿಟಲ್ ಅರೆಸ್ಟ್ ಮಾಡಿ ಅವರ ಬಳಿ ಇದ್ದಂಥ 1,90,00,000 ಹಣವನ್ನು ಅವರು ಅಂದರೆ ಸೈಬರ್ ಕಳ್ಳರು ಸೂಚಿಸಿದಂಥ ಅಕೌಂಟ್ಗಳಿಗೆ ಡೆಪಾಸಿಟನ್ನು ಮಾಡಿಸ್ಕೊಂಡು ವಂಚನೆಯನ್ನು ಮಾಡಿದರು. ಅದೇ ಆ ಪ್ರಕರಣ ಮಾಸುವ ಮುನ್ನ ಏನು ಅದು ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಇದು ಬೆಂಗಳೂರಿನ NGF ಬಳಿ ಇರ್ತಕ್ಕಂಥ ವಿಜ್ಞಾನ ನಗರ. ಅಲ್ಲಿ ಒಬ್ಬ ಟೆಕ್ಕಿ ಬಬಿತಾ ದಾಸ್ ಅಂತಕ್ಕಂಥವ್ರು ತನ್ನ ಮಗನೊಂದಿಗೆ ಅವರು ವಾಸವಾಗಿರ್ತಾರೆ. ಖಾಸಗಿ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ಮುಂಬೈ ಪೊಲೀಸರು ಅಂತಕ್ಕಂಥ ಒಂದು ಹೆಸರು ಇಟ್ಕೊಂಡು ಫೋನ್ ಮಾಡಿದಂಥ ಸೈಬರ್ ಕಳ್ಳರು ಬ್ಲೂ ಡಾಟಲ್ಲಿ ನೀವು ಒಂದು ಆರ್ಡ್ರನ್ನು ಮಾಡಿದ್ರಿ, ನಿಮ್ಮ ಒಂದು ಲಗೇಜ್ ಬ್ಯಾಗ್ ಸಿಕ್ಕಿದೆ, ಅದರಲ್ಲಿ ಕೆಲವೊಂದು ಏನು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಲಿಂಕ್ ಆಗಿರೋ ಬಗ್ಗೆ ಮಾಹಿತಿ ಇದೆ. ಇದನ್ನು ನಾವು ಕೇಸನ್ನು
ನಡೆಸೋದು ತಪ್ಪಿಸ್ಬೇಕಾದ್ರೆ ನಾವು ಹೇಳ್ತಕ್ಕಂಥ ಒಂದು ಖಾತೆಗಳಿಗೆ ಹಣವನ್ನು ಹಾಕಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಈಕೆ ಭಯ ಬಿದ್ದು ಅದರಿಂದ ಪಾರಾದರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಸೈಬರ್ ವಂಚಕರು ಹೇಳಿದಂತೆಲ್ಲ ಕೇಳ್ತಾಳೆ. ಹಾಗಾಗಿ ಅವರು ಹೇಳಿದಷ್ಟು ದುಡ್ಡನ್ನು ಸಹ ಹಾಕ್ತಾರೆ. ಕೊನೆಗೆ ಮಾಲೂರು ಬಳಿ ಇದ್ದಂಥ 2 ಸೈಟ್ಗಳನ್ನು ಸಹ ಮಾರಿ ಈಕೆ ಆ ಸೈಬರ್ ವಂಚಕರು ಹೇಳಿದಂಥ ಅಕೌಂಟ್ಗೆ ದುಡ್ಡನ್ನು ಹಾಕಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಸಾಕಷ್ಟು ಅನುಮಾನಗಳು ಕಾಣೋದಕ್ಕೆ ಶುರು ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಯಾವ ಸೈಬರ್ ವಂಚಕರು ಯಾರ ಅಕೌಂಟಲ್ಲಿ ಇಷ್ಟು ಅಮೌಂಟ್ ಇದೆ ಅನ್ನೋದನ್ನ ಹೇಗೆ ಕಂಡುಹಿಡಿತಾರೆ ಅನ್ನೋದಾದರೆ ಬ್ಯಾಂಕ್ ಅಧಿಕಾರಿಗಳು ಇವರ ಜೊತೆ ಶಾಮೀಲಾಗಿರ್ತಕ್ಕಂಥ, ಜೊತೆಗೆ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಡೇಟಾ ಏನಿದೆ, ಯಾರ ಅಕೌಂಟ್ನಲ್ಲಿ ಎಷ್ಟು ಕೋಟಿ ಹಣ ಇದೆ, ಎಷ್ಟು ಲಕ್ಷ ಇದೆ, ಅದ್ರ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸೋರಿಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಸೈಬರ್ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಸದ್ಯ ಈ ಪ್ರಕರಣವೂ ಅಷ್ಟೇ. ಈಗ ಬಬಿತಾ ದಾಸ್ ಏನು ಒಂದು ದೂರನ್ನು ದಾಖಲು ಮಾಡಿದರೆ, ಆ ದೂರು ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಆರೋಪಿಗಳು ಒಂದು ಸೈಬರ್ ಕಳ್ಳರ ಪತ್ತೆಗೆ ಒಂದು ಬಲೆಯನ್ನು ಬೀಸಿದ್ದಾರೆ. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.